ಕೆಟ್ಟದಾಗ ನಡ್ಕೋತಾರೆ. ಪಾಪ ಆ ಹುಡುಗಿ ಎಷ್ಟು ಇನ್ನಸೆಂಟು. ಯಾರಾದ್ರೂ ಇಷ್ಟು ಒಳ್ಳೆ ಹುಡುಗಿಗೆ ಈ ರೀತಿ ಕಾಟ ಕೊಡ್ತಾರಾ? ಥು. ಬಾ, ಈ ಡೈರೆಕ್ಟರ್ಗಳಿಗಂತೂ ಮಾಡಕ್ ಕೆಲ್ಸನೇ ಇಲ್ಲ ಕಣ್ರಿ. ಯಾವಾಗ್ಲೂ ಹೀಗೇನೆ. ಛೇ, ಅಲ್ಲ, ಈ ಪ್ರಪಂಚದಲ್ಲಿರೋ ಜನರು ನನ್ನ ಹಾಗೆ ಇನ್ನಸೆಂಟ್ ಆಗಿ ಒಳ್ಳೆಯರಾಗಿರೋದಕ್ಕೆ ಸಾಧ್ಯನೇ ಇಲ್ವಾ ಅಂತ. ಎಲ್ರಿಗೂ ಬರೀ ಕೆಟ್ಟ ಬುದ್ಧಿನೇ. ಹೌದು ದಮಯಂತಿ, ನೀನು ತುಂಬಾ ಒಳ್ಳೆಯವಳು. ಅದಕ್ಕೆ ನೀನು ನನ್ನ ಕಣ್ಣಿಗೆ ಬಿದ್ದಿರೋದು. ಇವಾಗ ಅಂಬಿಕನ ವಿರುದ್ಧ ನನ್ನ ಶಕ್ತಿ ಕೆಲಸ ಮಾಡದೇ ಇರಬಹುದು, ಆದ್ರೆ ನಿನ್ನಂತ ಒಳ್ಳೆಯವ್ರನ್ನ ಅಲ್ಲ ನಿನ್ನಂತ ಇಡಿಯಟ್ಸ್ನ ನನ್ನ ವಶಕ್ಕೆ ಪಡ್ಕೊಂಡು ನನ್ನ ಸ್ವಾರ್ಥಕ್ಕೆ ದಾಳವಾಗಿ ಬಳಸ್ಕೊಳ್ಳೋ ಅಷ್ಟು ಶಕ್ತಿ ಅಂತೂ ಇನ್ನೂ ಈ ಮಾಳ್ವಿಕನಲ್ಲಿದೆ. ನಿನ್ನ ಬುದ್ಧಿ ನಾನು ಹೇಳಿದ ಕೆಲಸವನ್ನಷ್ಟೇ ಮಾಡಬೇಕು. ನಾನು ಹೇಳೋದನ್ನ ಗಮನ ಇಟ್ಟು ಕೇಳು ದಮಯಂತಿ. ಅಯ್ಯೋ ದೇವ್ರೆ, ಈ ಮಾಳ್ವಿಕಾ ಎಂತ ಮಾಯಾವಿ. ಮಕ್ಕಳ ಮನಸ್ಸಲ್ಲಿ ಅವಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಕನ್ಫರ್ಮ್ ಮಾಡ್ಕೋತಿದ್ದಾಳೆ. ಮುಂದೆ ಯಾವತ್ತೂ ಇಂಥ ಸಂದರ್ಭ ಬರ್ದೇ ಇರಲಿ ಅಂತ ಈ ಥರ ನಾಟಕ ಆಡ್ತಿದ್ದಾಳೆ. ಅದಕ್ಕೆ ತಕ್ಕನಾಗಿ ಶರತ್ ಕೂಡ ಮಾತಾಡ್ಬಿಟ್ರು. ಛೇ, ಅಮ್ಮ ನೋಡಿ, ಇದು ನಿಮ್ಮ ಮನೆ. ಇದು ಯಾರ್ಯಾರೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬನ್ನಿ. ದಮಯಂತಿ, ನಿನ್ನಿಂದಾಗಿ ಈ ಮನೇಲಿ ಎಂಥ ದೊಡ್ಡ ರಂಪಾಟ ಆಯ್ತು ಗೊತ್ತಾ? ನೀನ್ ಈ ಮನೇಲಿ ಇದ್ದದ್ದೇ ತಪ್ಪಾಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಿನ್ಗೆ. ರಾಣಿ, ಅಣ್ಣ ಯಾಕೆ ಸುಮ್ಸುಮ್ನೆ ನನ್ನನ್ನು ಬೈತಿದ್ದಾರೆ? ಏನಾಗಿದೆ ಅಣ್ಣನ್ಗೆ? ಅಲ್ಲ, ನಾವು ಹಾಲಲ್ಲಿ ಏನ್ ಮಾಡ್ತಾ ಇದೀವಿ? ಬ್ಯಾಗ್ ಯಾರ್ದು ಪ್ರಾಣಿ? ಏನಾಯ್ತಿಲ್ಲಿ? ಏನು ಗೊತ್ತಾಗ್ತಿಲ್ವಾ? ಅಯ್ಯೋ ಪರಮೇಶ್ವರ, ಇದುವರೆಗೂ ಆಗಿದ್ದು ಏನು ಗೊತ್ತಾಗಿಲ್ವಾ ನಿನಗೆ? ಇಲ್ಲ ಲೇ, ನಿನಗೆ ಹುಚ್ಚಿಡ್ತಿದೆ ಕಣೆ. ನಡಿಯೇ, ಮಾರಮ್ಮನ ಹತ್ರ ತಾಯ್ತ ಕಳ್ಸ್ಬಿಡ್ತೀನಿ. ನಡಿಯೇ ಬಾರೆ. ಪ್ಲೀಸ್ ಅಮ್ಮ, ಅವ್ರ ಮಾತಿಗೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೋತೀರಾ? ಅವ್ರು ಹೇಳಿದ್ರಲ್ಲಿ ಯಾವ ಸತ್ಯನೂ ಇಲ್ಲ. ಇಲ್ಲಪ್ಪ ಶರ, ಸತ್ಯನ ನಾವೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ನಿಮ್ಗಳಿಗೆ ಸಾಕು ತಾಯಿ. ನಿಮ್ಮ ಹೆತ್ತ ತಾಯಿ ದಾಕ್ಷಾಯಿಣಿ ಮನೆಗೆ ಬಂದ್ಮೇಲೆ ನನ್ನ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲಪ್ಪ. ಪ್ಲೀಸ್ ಎಲ್ಲ ಮಾತಾಡ್ಬೇಡಿ ಅಮ್ಮ. ನೋಡಿ, ನಾನು ಉಳಿಸ್ತಿರೋವರೆಗೂ ನೀವೇ ನನ್ನಮ್ಮ. ನಿಮ್ಮ ಸಹ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಮ್ಮ, ಪ್ರಾಮಿಸ್. ಹೌದು ಅಮ್ಮ, ನಮಗ್ ನೀವೇ ಸರ್ವಸ್ವ. ಯಾರು ಏನೇ ಹೇಳಿದ್ರು ನನಗ್ ನೀವೇ ಅಮ್ಮ.
ಎಷ್ಟು ಅದೃಷ್ಟವಂತರಲ್ವಾ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇಬ್ಬಿಬ್ರು ತಾಯಂದ್ರು ಅವ್ರಿಗೆ ಸಿಕ್ಕಿದ್ದಾರೆ. ಪುಣ್ಯ ಮಾಡಿರ್ಬೇಕಕ್ಕ ಈ ತರ ಪ್ರೀತಿ ಸಿಗಕ್ಕೆ. ಈ ಮಾಳ್ವಿಕ ಕಣ್ಣೀರಿನ ನಾಟಕ ಆಡಿ ಅಣ್ಣ ತಂಗಿ ಇಬ್ರು ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಇವಳು ಅಸಲಿ ಸತ್ಯ ಗೊತ್ತಾಗೋವರೆಗೂ ಈ ಮಾಯಾವಿ ಇವರಿಬ್ರನ್ನ ಹೀಗೆ ಕಂಟ್ರೋಲ್ ಮಾಡ್ತಾನೆ ಇರ್ತಾಳೆ. ಯಾಕಕ್ಕ ಇಷ್ಟೊಂದು ಕೋಪದಲ್ಲಿದ್ಯಾ? ಅದು ದುರ್ಗಾ, ನನಗೆ ದಮ್ಮು ಎಲ್ರ ಮುಂದೆ ಆ ರೀತಿ ನಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಕೋಪ ಬರ್ತಿದೆ. ಅದು ಅಲ್ಲದೆ ಇಷ್ಟು ಒಳ್ಳೆ ಅತ್ತೆಗೆ ಯಾರಾದ್ರೂ ಹಾಗೆ ಬೈತಾರ? ಅದಕ್ಕೆ ತುಂಬಾ ಕೋಪ ಬರ್ತಿದೆ. ಹೌದು ಅಕ್ಕ, ದಮಯಂತಿ ಮೇಡಮ್ ಮಾಡಿದಿವತ್ತು ತುಂಬಾನೇ ದೊಡ್ಡ ತಪ್ಪು. ಈ ಈಡಿಯಟ್ಸ್ ಸಂತೆನೇ ಇದೆ ಈ ಮನೆಯಲ್ಲಿ. ಈ ಫ್ಯಾಮಿಲಿಗೆ ನಾನು ಯಾರು, ನನ್ನ ಅಸ್ತಿತ್ವ ಏನು ಅಂತ ಅರ್ಥ ಮಾಡಿಸೋದಕ್ಕೆ, ಇವ್ರನ್ನೆಲ್ಲ ನನ್ನ ಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಪದೇ ಪದೇ ನಾನು ಇಂಥ ನಾಟಕ ಆಡ್ತಾನೆ ಇರಬೇಕು. ನನಗೇನೋ ಇದು ಎಂಟರ್ಟೈನ್ಮೆಂಟೇ, ಆದರೆ ಇವುಗಳಿಗೆ ದಾಕ್ಷಾಯಿಣಿ, ನೀನು ಏನೇ ಮಾಡಿದ್ರೂ ನನ್ನ ಸ್ಥಾನನ ನೀನು ಪಡೆಯೋದಕ್ಕಾಗೋಲ್ಲ.